ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಎದ್ದು ಹೊರಗಡೆಗೂ ಹೋಗಕ್ಕಾಗ್ತಿಲ್ಲ ನನ್ನ ಕೈಯಾಗೆ, ಹಂಗಾಗೋಯ್ತು. ಹಾ, ಅಲ್ಲ ಹೋಟ್ಲಿಗೆ ಯಾಕಾದ್ರೂ ಹೋದ್ನೋ ಅನ್ನಿಸ್ತೈತಿ. ಥೂ, ಹೋಗಿ ಹೋಗಿ ನಾನು ಹೋಗಿ ಎಲ್ಲೋಗಿ ಸಿಗಾಕೇನೆ ನೋಡು. ಅಮ್ಮ, ಅಯ್ಯೋ, ಈ ನೋವಿನ ಎಷ್ಟು ದಿನಕ್ಕೆ ವಾಸಿ ಆಗುತ್ತೋ ಏನೋ. ಎಲ್ಗೋರ್ಲ ನನ್ನ ಸೊಸೆ ಒಂದಿಟ್ಟು ಉಪ್ಪಿನ ಶಾಖನಾದ್ರೂ ಕೊಡ್ತಾಳೇನೋ ಅಂತಂದ್ರೆ ಕಾಣಿಸ್ತಾನೆ ಇಲ್ಲ ಮನೆಯಾಗೆ. ಏಯ್ ಸಾಕಿ ಸಾಕಿ, ನಿನ್ಗೇನು ಮಾನ ಮರ್ಯಾದೆ ಐತೋ ಇಲ್ವೋ? ಅಯ್ಯೋ, ಇದ್ಯಾರಪ್ಪ ಹಿಂಗ್ ಬೈತಾ ಇದಾರೆ ನನ್ನ? ಏಯ್ ಸಾಕಿ, ಎದ್ದಾಳೆ ಮ್ಯಾಕಿ ಮೊದ್ಲು. ಮಾನ ಮರ್ಯಾದೆ ಇಲ್ದಾಳು. ಅಮ್ಮೋರೆ, ನೀವಾ? ಏನಮ್ಮೋರೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ, ನನ್ ಯಾಕೆ ಹಿಂಗ್ ಬೈತಾ ಇದ್ದೀರಾ? ನಾನೇನ್ ಮಾಡ್ದೆ ಅಂತ ತಪ್ಪ? ಅದನ್ ಬೇರೆ ನನ್ನ ಬಾಯಿಗೆ ಕೇಳಬೇಕು ಅಂತಾನ? ನಿನ್ಗೇನ್ ಮಾನ ಮರ್ಯಾದೆ ಐತೀನಿ? ನಾಚಿಕಾಗಲ್ವೇ ನಿನ್ಗೆ? ನಾಚಿಕೆಟ್ಟಾಳೆ. ಅಲ್ಲ, ಹಿಂಗ್ ಸುಳ್ಳೆಲ್ಲ ಹೇಳ್ಕೊಂಬತ್ತೀಯಲ್ಲ ನೀನು, ಹೆಂಗಾದ್ರೆ ಹಾಳಾಗೋಗು. ನಮ್ಮ ಬಗ್ಗೆ ಯಾಕೆ ಹೇಳ್ಕೊಂಬತ್ತೀಯ? ಇಲ್ದೇ ಇರೋದೆಲ್ಲನ ನೀನು ಹೇಳೋದ ಯಾರನ್ನ ನಿಜ ಅನ್ಕೋಬೇಕಲ್ಲ. ಅವಾಗ ನನ್ನ ಮರ್ಯಾದೆ ಹೋಗೋದು, ನಿಂದೇನಲ್ಲ. ಅಯ್ಯೋ ದೇವ್ರೆ, ನಾನ್ ಯಾಕೆ ಹೇಳ್ಕೊಂಬನ್ನಪ್ಪ ಇವ್ರ ಬಗ್ಗೆನ? ಇದ್ಯಾಕೆ ಹಿಂಗ್ ಆಡ್ತಾ ಇದಾರೆ ಅಮ್ಮೋರು? ಏನಾಗಿತ್ತು ಇವ್ರಿಗೆ? ನಾನೇ ಚೆನ್ನಾಗಿಲ್ಲ, ಸೊಂಟ ನೋವು, ಕಾಲ್ ನೋವು ಅಂತೇಳಿ ನಾನ್ ಮನೆ ಕಂಡಿದ್ರೆ ಇವ್ರು ನೋಡಿದ್ರೆ ಹಿಂಗ್ ಬಾಯಿಗೆ ಬಂದಂಗೆ ಬೈತಾ ಇದಾರೆ. ಏನು ಎತ್ತ ಅಂತಾನು ಹೇಳ್ದಲೇನೆ. ಅಯ್ಯೋ, ನಾನೇನ್ ಹೇಳ್ಕೊಂಡ್ ಬಂದಿನಲ್ಲಪ್ಪ ಅಂತದ್ದ ಇವ್ರ ಬಗ್ಗೆನ? ಅಮ್ಮೋರೆ, ಯಾಕೆ ಹಿಂಗ್ ಬೈತಾ ಇದ್ದೀರಾ? ಯಾಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಾ? ನಾನೇನ್ ಹೇಳ್ಕೊಂಡ್ ಬಂದಿದ್ದೀನಿ ನಿಮ್ ಬಗ್ಗೆನ? ಏನು ಎತ್ತ ಅಂತ ಹೇಳ್ದಲ್ಲ, ಹಿಂಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಬೈದ್ರೆ ನನಗೇನು ಅರ್ಥ ಆಗುತ್ತೆ? ನಾನೇ ಹುಷಾರಿಲ್ಲ ಅಂತ ಹೇಳಿ ಮನೆ ಕಂಡಿದ್ದೀನಿ, ಸೊಂಟ ನೋವು, ಕಾಲ್ ನೋವು ಅಂತ ಹೇಳಿ. ನೀವು ನೋಡಿದ್ರೆ ಬಾಯಿಗೆ ಬಂದಂಗೆ ಉಗಿತಾ ಇದ್ದೀರಾ? ಇಲ್ಲ ಕಣೆ, ಉಗಿದೆ. ಇನ್ನೇನು ನಿನಗೆ ಪೂಜೆ ಮಾಡ್ಬೇಕಾಗಿತ್ತಾ? ಮಾನ ಮರ್ಯಾದಿಲ್ದಾಳೆ. ಅಯ್ಯೋ ಅಮ್ಮೋರೆ, ಅದು ಏನು ಅಂತನಾದ್ರೆ ಹೇಳ್ರಿ ಮೊದಲು. ಸುಮ್ಮನೆ ಯಾಕೆ ಹಿಂಗೆ ಬೈತೀರಾ? ಅಲ್ವೇ, ನೀನು ನಿನ್ ಸೊಸೆ ದುಡ್ಡು, ಕೂಲಿ ದುಡ್ಡು ಏನೋ ತಕೊಂಡು ಎಲ್ಲ ಹೋಟ್ಲಿಗೆ ಎಲ್ಗೋ ಹೋಗಿದ್ದಂತಲ್ಲೇ, ಕೋಳಿ ಸಾರು ಕುರಿ ಸಾರನ್ನ ತಿಂಬಕ್ಕೆ. ಅಮ್ಮೋರೆ, ಹೋಗಿದ್ದೆ. ಅದಕ್ಕೇನೀಗ? ಅದಕ್ಕೆ ನಿಮ್ಗೇನಾಯ್ತು? ನಾನ್ ನಮ್ಮ ಸೊಸೆ ದುಡ್ಡು ತಕೊಂಡು ತಿನ್ನಕ್ ಹೋದ್ರೆ ನಿಮ್ಗೇನಾಯ್ತು ಅಮ್ಮೋರೆ? ನಿನ್ ಸೊಸೆ ದುಡ್ಡು ತಕೊಂಡು ತಿನ್ನಕ್ಕಾದ್ರೂ ಹೋಗು, ಎಲ್ಲಾದ್ರೂ ಹಾಳ್ಬಾವಿಗೆ ಬಿದ್ದಾದ್ರೂ ಸಾಯಿ, ನನಗೇನಾಗಬೇಕಾಗೈತಿ? ಅಲ್ಲ ಕಣಿ, ಅಲ್ಲಿ ಹೋಟ್ಲರ್ತಾಗೆ ನೀನು ಏನೇ ಹೇಳಿದ್ಯಾ? ನೀನು ಯಾರು ಅಂತ ಕೇಳಿದ್ರೆ ನೀನು ಸಾವುಕಾರ ಸಿದ್ದಪ್ಪನ ಹೆಂಡ್ತಿ ಅಂತ ಹೇಳಿದ್ಯ ಅಂತ ಅಲ್ಲಿ ಹೋಟ್ಲರ್ತಾಗೆ. ಅಯ್ಯೋ ದೇವ್ರಿ, ಈ ವಿಷಯ ಅಮ್ಮವ್ರಿಗೆ ಯಾರು ಹೇಳಿರು? ನನ್ನ ಸೊಸೆ ಗಂಗಿನಿ ಹೇಳಿಳ? ಅಯ್ಯಯ್ಯೋ, ಮನೆಯಾಳ ಗಂಗಿ. ಅಲ್ಲ, ನನ್ನ ಸೊಂಟ ಬಿದ್ದೋಗೈತಿ ಈಗಲೇ ಹೋಗಿ ಅಮ್ಮವ್ರಿಗೆ ಈ ವಿಷಯನೂ ಹೇಳ್ಬಿಟ್ಟ. ಅಯ್ಯಯ್ಯೋ, ಏನಪ್ಪ ಮಾಡೋದು ಈಗ? ಹೆಂಗಪ್ಪ ಅಮ್ಮವ್ರ ಕೈಯಿಂದ ಬಚಾವಾಗೋದು ನಾನು? ದೇವ್ರೇ, ಹೇಳೆ ಹೇಳೆ, ಯಾಕೆ ಹಿಂಗೆ ಹೇಳ್ಕೆ ಬಂದಿದ್ಯಾ ಅಲ್ಲಿ? ಮನ ಮರಿದಿಲ್ವೇ ನಿನ್ಗೆ ಹಿಂಗೆ ಹೇಳಕ್ಕೆ? ಅಮ್ಮೋರೆ, ನಾನು ಯಾಕೆ ಹೇಳಿ ಹಂಗಂತಾನ? ನಾನೇನು ಸಾವುಕಾರ ಸಿದ್ದಪ್ಪನ ಹೆಂಡ್ತಿ ಅಂತಾನ ಎಲ್ಲೂ ಹೇಳಿಲ್ಲ. ನಾನು ಸೀಗಡು ಸಿದ್ದಿನಿ ಅಂತೀನಿ ಅಂತಾನೆ ಹೇಳಿದ್ದು. ನಿಮ್ಗೆ ಯಾರು ಹೇಳಿರು ಹಿಂಗೆ? ನಾನು ಹಂಗೆ ಹೇಳಿದ್ದೀನಿ ಅಲ್ಲಿ ಹೋಟ್ಲರ್ತಾಗೆ ಅಂತಾನ? ಯಾರಾದ್ರೂ ಹೇಳು. ಈಗ ನೀನು ಹಂಗಂತ ಹೇಳಿದ್ಯೋ ಇಲ್ವೋ ಅದನ್ನ ಹೇಳು ಮೊದಲು. ಆಮೇಲೆ ಹೇಳ್ತೀನಿ ಅದು ಯಾರು ಹೇಳಿರೋ ನನಗೆ ಅಂತಾನ. ಅಯ್ಯೋ, ಈಗೇನು ಮಾಡೋದು? ಹೇಳಿದ್ದೀನಿ ಅಂತ ಒಪ್ಕೊಂಡ್ರೂ ಕಷ್ಟ, ಹೇಳಿಲ್ಲ ಅಂತಂದ್ರೂ ಕಷ್ಟ. ಏನು ಹೇಳೋಣ? ನೋಡೋಣ. ಹೇಳಿಲ್ಲ, ನಿಮ್ಗೆ ಯಾರೋ ಸುಳ್ಳು ಹೇಳಿದಾರೆ ಅಂತ ಹೇಳ್ತೀನಿ. ಮೊದಲು ಅದು ಯಾರು ಹೇಳಿರೋ ಅಮ್ಮವ್ರಿಗೆ ಅಂತ ತಿಳ್ಕೋಬೇಕು. ಹೇಳಿ ಸಾಕಿ, ನೀನು ಹಂಗಂತ ಹೇಳಿರೋದು ನಿಜ ತಾನೇ? ಅಯ್ಯೋ ಅಮ್ಮೋರೆ, ಇಲ್ಲ ಅಮ್ಮೋರೆ, ನಾನು ಯಾಕೆ ಹಂಗಂತ ಹೇಳಲಿ? ನೀವು ಅಂದರೆ ಸಾವುಕಾರ ಸಿದ್ದಪ್ಪರು ಅಂತಂದ್ರೆ ಎಷ್ಟು ಮರ್ಯಾದೆ ಕೊಡ್ತೀನಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ. ನಾನು ಹಂಗಂತ ಹೇಳ್ತೀನಿ ಅಮ್ಮೋರೆ. ನಾನು ಎಂದಿಗೂ ಹಂಗೆಲ್ಲ ಹೇಳಲ್ಲೇ ಅಲ್ಲ ಅಮ್ಮೋರೆ. ಯಾರೋ ನನಗೂ ನಿಮ್ಗೂ ಜಗಳ ತಂದಿಗ್ಬೇಕು ಅಂತ ನಾ ಹಿಂಗೆ ಸುಳ್ಳು ಹೇಳವ್ರೆ ಅಮ್ಮೋರೆ. ಅವ್ರ ಮಾತು ಕಟ್ಕೊಂಡು ನೀವು ನನ್ನ ಬೈಯಕ್ಕೆ ಬಂದಿದ್ದೀರಲ್ಲ. ಹೌದೇನೆ ಸಾಕಮ್ಮ, ನೀನು ಹಂಗಂತ ಹೇಳಿಲ್ವಾ? ಮತ್ತು ಆ ಭಾಗ್ಯಮ್ಮ ಆ ರಂಗಿತಾಗ ಹೇಳ್ತಾ ಇದ್ಲು. ಸಾಕಮ್ಮ ಹೋಟ್ಲಾರ್ತಾಗೆ ಸಾವುಕಾರ ಸಿದ್ದಪ್ಪ ನಮ್ಮ ಹೆಂಡ್ತಿ ಅಂತ ಹೇಳ್ಕೊಂಡಿದ್ಲಂತೆ ಅಂತ ಹೇಳ್ತಿದ್ಲಲ್ಲಿ. ಓ, ಇದೆಲ್ಲನಾ ಭಾಗ್ಯಮ್ಮಂದ ಕಿತಾಪತಿ? ಲೇ ಭಾಗ್ಯಮ್ಮ, ನಿನಗೈತೆ ಕಣೆ. ಮಾಡ್ತೀನಿ ಇರೋ ನಿನಗೆ. ಅಲ್ಲ ಅಮ್ಮೋರೆ, ಮೊದ್ಲೇನೆ ನಿಮ್ಮನ್ನ ಕಂಡ್ರೆ ಆಗಲ್ಲ, ನನ್ನ ಕಂಡ್ರೂ ಆಗಲ್ಲ. ಬಾಗಿಗಾಗಲಿ, ಆ ರಂಗಿಗಾಗಲಿ, ಆ ಲಕ್ಷ್ಮಿಗಾಗಲಿ ಅವ್ರ ಮಾತು ಕಟ್ಕೊಂಡು ನೀವು ನನ್ನ ಜೊತೆಗೆ ಜಗಳ ಆಡಕ್ಕೆ ಬಂದಿದ್ದೀರಲ್ಲ ಅಮ್ಮೋರೆ. ನನ್ನ ಬಾಯಿಗೆ ಬಂದಂಗೆ ಬೈತಿರಲ್ಲ. ನಿಮ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಹಂಗಾರೆ ನೀನು ಹಂಗಂತ ಹೇಳಿಲ್ವಾ? ಮತ್ತು ಅವಳು ಯಾಕೆ ಹಂಗೆ ಹೇಳಿಳು? ಯಾಕೆ ಅಂದರೆ ನಾನು ನೀವು ಚೆನ್ನಾಗಿದ್ದೀವಲ್ಲ, ಇಬ್ರನ್ನು ದೂರ ಮಾಡೋಣ, ಜಗಳ ಆಡಂಗೆ ಮಾಡಿ ಅಂತಾನ ಹಿಂಗೆ ಸುಳ್ಳು ಹೇಳವ್ರ ಅಷ್ಟೇನೆ. ಓ, ಅದಕ್ಕ? ಅಯ್ಯೋ, ಅಲ್ಲ ಅವಳು ಹೇಳೋದು ನೋಡಿ, ನಾನು ನಿಜ ಇದ್ರೂ ಇರ್ಬೋದೇನೋ ಅಂತ ಹೇಳಿ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನಿನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಕಣೆ ಸಾಕಮ್ಮ. ನನ್ನ ಮೇಲೆ ಬೇಜಾರು ಮಾಡ್ಕೊಬೇಡ ಕಣೆ. ಅಲ್ಲ ಅಮ್ಮೋರೆ, ನೀವು ಅಂದರೆ ನಾನು ಎಷ್ಟೊಂದು ಮರ್ಯಾದೆ ಕೊಡ್ತೀನಿ, ಸಾವುಕಾರಗೂ ಅಷ್ಟೇನೆ.
ನಾನು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀನಿ, ನೀವು ನನ್ನೇನೆ ಅವ್ರ ಮಾತು ಕಟ್ಕೊಂಡು ಬಾಯಿಗೆ ಬಂದಂಗೆ ಬೈದ್ಬಿಟ್ರಲ್ಲ ಅಮ್ಮೋರೆ. ನನಗಂತೂ ಬೇಜಾರಾತು ಬಿಡಿ ಅಮ್ಮೋರೆ, ನೀವು ಹಿಂಗೆಲ್ಲ ಬೈತೀರ ನನ್ನ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ಲಿ ಬಿಡಿ ಸಾಕಮ್ಮ, ಬೇಜಾರು ಮಾಡ್ಕೋಬೇಡ. ನಾನೇನು ಬೇರೆ ಹೇಳ, ನಾನು ಅವ್ರು ಹೇಳೋದು ನಿಜನೇನೋ ಅಂತ ತಿಳ್ಕೊಂಡಿದ್ದೆ ಅಷ್ಟೇನೆ. ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಹೋಗ್ಲಿ, ಎಲ್ಲಿ ನಿನ್ನ ಸೊಸೆ ಕಾಣಿಸ್ತಾ ಇಲ್ಲ, ಮನೆಗಿಲ್ವಾ? ನನ್ನ ಸೊಸೆ ಇಲ್ಲ ಅಮ್ಮೋರೆ, ಎಲ್ಗ ಹೋದ್ಲು. ಎಲ್ಲಿಗೆ ಹೋದ್ಲೆ? ಎಲ್ಲಿಗೆ ಹೋದ್ಲ ಏನೋ ಗೊತ್ತಿಲ್ಲ ಅಮ್ಮೋರೆ, ನಾನು ಕೇಳಕ್ಕೂ ಹೋಗ್ಲಿಲ್ಲ. ನನಗೆ ಬೇರೆ ಯಾಕೆ ಸೊಂಟ ಹಿಡ್ಕೊಂಡಂಗಾಗಿತ್ತು, ಅದಕ್ಕೆ ಮನಿಕೊಂಡಿದ್ದೆ. ಒಂದು ಚೀಲ ಹಿಡ್ಕೊಂಡು ಹೋದ್ಲು. ಎಲ್ಗೆ ಹೋದ್ಲ ಗೊತ್ತಿಲ್ಲ. ಹೌದಾ? ಎಷ್ಟೊತ್ತಿಗೆ ಬರ್ತಾಳೆ? ಎಷ್ಟೊತ್ತಿಗೆ ಗೊತ್ತಿಲ್ಲ ಅಮ್ಮೋರೆ. ಯಾಕಮ್ಮೋರೆ, ಅವಳತಾಗಿ ನಿಮ್ಗೇನು ಕೆಲಸ? ಹೋಗಿ ಕೇಳಿದ್ರಲ್ಲ ನೀವು. ಅಲ್ವೇ, ಅವಳು ಬಂದಿದ್ರೆ ಅವಳನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಾಗಿತ್ತು. ಅವಳತಾಗೆ ಏನೋ ಒಂದು ವಿಷಯ ಕೇಳಬೇಕು, ಅದಕ್ಕೇನೆ ಅವಳು ಬರಲಿ, ಅವಳನ್ನು ಮಾತಾಡ್ಸ್ಕೊಂಡೇ ಹೋಗ್ತೀನಿ. ನನ್ನ ಸೊಸೆತಾಗಿ ಇವ್ರಿಗೇನು ಮಾತಾಡೋಕ್ಕೈತಿ ವಿಷಯ? ಏನು ಮಾತಾಡ್ಬೋದು? ಅಯ್ಯಯ್ಯೋ, ಇದ್ರ ಬಗ್ಗೆನೇ ಕೇಳ್ಬೋದಾ? ಇರು, ಅದಲ್ಲಿ ಕೇಳೋಣ ಯಾಕೆ ಅಂತಾನೆ. ಅಮ್ಮೋರೆ, ಏನು ವಿಷಯ ಅಮ್ಮೋರೆ? ನನ್ನ ಸೊಸೆತಾಗಿ ನೀವೇನು ಮಾತಾಡಬೇಕು? ಏನೂ ಇಲ್ಲ, ಅವಳು ಬರಲಿ, ಇರು ಹೇಳ್ತೀನಿ. ಅಮ್ಮೋರೆ, ಅವಳು ಎಲ್ಲಿಗೆ ಹೋಗ್ಯವಳ ಏನೋ ಗೊತ್ತಿಲ್ಲ ಅಮ್ಮೋರೆ. ಇನ್ನು ಎಷ್ಟೊತ್ತಾಗುತ್ತೋ ಬರೋಕ್ಕೆ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನೀವು ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿರ್ತೀರ ಹೇಳ್ರಿ? ಸುಮ್ಮನೆ ಹೋಗ್ರಿ ಮಾತಾಕೆ. ಅದೇನಾದ್ರೂ ವಿಷಯ ಇದ್ರೆ ನನ್ನ ಹತ್ರನೇ ಹೇಳಿ ಹೋಗ್ರಿ. ಅವಳು ಬಂದಾಗ ಹೇಳ್ತೀನಿ. ಬೇಕು ಅಂದ್ರೆ ಏನಾನ ಕೆಲಸ ಮಾಡ್ಕೊಡ್ಬೇಕಾಗಿತ್ತ ನಿಮ್ಮ ಮನೆಗೆ ಬಂದು, ನೀವು ಅಥವಾ ನಿಮ್ಮ ಹೊಲ್ದಕ್ಕೆ ಏನಾದ್ರು ಬಂದು ಕೂಲಿಪಾಲಿನ? ಪರವಾಗಿಲ್ಲ ಬಿಡೆ, ಏನು ಕೆಲಸ ಇಲ್ಲ ಮಾತಾಗಿ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಇದ್ದು ಮಾತಾಡ್ಸ್ಕೊಂಡೇ ಹೋಗ್ತೀನಿ. ಮಾತಾಡ್ಸ್ಕೊಂಡೇ ಹೋಗ್ಬೇಕಾ? ಸರಿ ಸರಿ. ಆಗೋ ಬಂದೇ ಬಿಟ್ಲು ನೋಡು ನಿನ್ ಸಾಸೆ. ಗಂಗಿ, ಎಲ್ಲಿಗೆ ಹೋಗಿದ್ದೆ? ತರಕಾರಿ ತರಕ್ ಹೋಗಿದ್ದೆ ಅಮ್ಮೋರೆ. ಯಾಕಮ್ಮೋರೆ? ಯಾಕೂ ಇಲ್ಲ, ನಿನ್ನ ಏನೋ ಕೇಳಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಏನ್ ಕೇಳಬೇಕು ಹೇಳ್ರಿ? ಅದೇನು ಅಂತಾನ? ನಿಮ್ಮ ಅತ್ತೆ ಏನೋ ನಿನ್ ಕೂಲಿ ದುಡ್ಡು ತಕೊಂಡು ಹೋಟ್ಲಿಗೆ ಹೋಗಿದ್ಲಂತೆ, ಏನೋ ತಿಂಬಕ್ಕೆ. ಅವಾಗ ನೀನು ಹೋಗಿ ಎಲ್ಲ ದುಡ್ಡು ಕಿತ್ಕೊಂಬಂದಂತೆ. ಅಮ್ಮೋರೆ, ಅದಕ್ಕೇನೀಗ? ಏನೂ ಇಲ್ಲ, ನೀನು ಹೋಟ್ಲಿಗೆ ಹೋಗಿದ್ದೆ ಅಲ್ವಾ? ಆ ಹೋಟ್ಲವ್ರ ಇದಾರಲ್ಲ, ಅವ್ರೇನಾರ ನಿಂತ ಹೇಳಿರ? ಈ ಸಾಕಮ್ಮ ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತ ಹೇಳಿಳು ಅಂತಾನ? ಅಯ್ಯಯ್ಯೋ, ಈ ವಿಷಯ ಕೇಳಕ್ಕ ನನ್ನ ಸೊಸೆ ಬರತಕ್ಕ ಇರ್ತೀನಿ ಅಂತ ಹೇಳ್ತಿದ್ದು. ಅಯ್ಯಯ್ಯೋ, ಇವಳೇನು ಹೇಳ್ತಾಳೋ ಏನು? ಹಂಗಂತ ಹೇಳಿಲ್ಲ ಅಂತ ಹೇಳಿರಿ ಸಾಕಪ್ಪ. ಗಂಗಿ ಹೇಳ್ಬೇಡ್ವೆ ಹೇಳೆ. ಹಂಗಂತ ಹೇಳಿಲ್ಲೇನೆ ನಿಮ್ಮ ಅತ್ತೆ ಅಲ್ಲಿ ಹೋಟ್ಲರ್ತಾಗೆ? ಅದು ಅಮ್ಮೋರೆ, ಅದು ಇಲ್ಲ ಇದು ಇಲ್ಲ. ಏನೋಯ್ತಾ? ಇರೋ ಸತ್ಯನ ಹೇಳ್ಬೇಕು ನಂತಾಗೆ. ಏನಾದ್ರೂ ಮುಚ್ಚು ಮರೆ ಮಾಡಿರೆ ಏನೂ ಇಲ್ಲ ನೋಡು. ಹ್ಞೂ ಅಮ್ಮೋರೆ, ನಮ್ಮತ್ತೆ ಆ ಹೋಟ್ಲು ಇವ್ರ ಇದಾರಲ್ಲ ನಡೆಸೋರು, ಹೋಟ್ಲು ಮಾಲೀಕರು, ಅವ್ರತಾಗೆ ನಾನು ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತನ ಹೇಳಿದ್ರಂತೆ. ಇದು ನಿಜಾನೇ. ಏಯ್ ಸಾಕಿ, ನಾನು ಹೇಳೇ ಇಲ್ಲ ಹಂಗೆ ಅಂತಾನೆ ಹೇಳ್ದಲ್ಲಿ ಈಗೇನು ಹೇಳ್ತೀಯಾ? ನಿನ್ ಸೊಸೆನೋ ಅದನ್ನೇ ಹೇಳಿಡು. ಅಮ್ಮೋರೆ, ನಾನು ಹಂಗೆ ಹೇಳಿಲ್ಲ ಅಮ್ಮೋರೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅನ್ಸುತ್ತೆ, ಆ ಭಾಗ್ಯಮ್ಮನ ಮಾತು ಕಟ್ಕೊಂಡು. ಅಮ್ಮೋರೆ, ನಿಮಗೆ ಗೊತ್ತಲ್ಲ, 3 ದಿವಸದಿಂದನ ಇವಳು ಅವ್ರಿಗೆ ಕೂಲಿ ಹೋಗಿದ್ಲಲ್ಲ, ಅವಾಗ ಅವರು ಇವಳಿಗೆ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ಟವ್ರೆ. ಅದಕ್ಕೆ ನಾನು ನಿಮ್ಮ ಅಂತಕ್ಕೆ ಬರಬಾರ್ದು ಅಂತ ಹೇಳಿ ನನಗೂ ನಿನಗೂ ಜಗಳ ತಂದಿಕ್ಬೇಕು ಅಂತೇಳಿ ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ಆ ಭಾಗ್ಯಮ್ಮನೆ ಹೇಳ್ಕೊಟ್ಟಿರೋದು ಅನ್ಸುತ್ತೆ ಇವಳು. ಅವ್ರ ಮಂತಕ್ಕೆ ಹೋಗಿ ಇಲ್ಲಾಸಿ ಬರ್ತಾ ಇದ್ದಾಳೆ ಅನ್ಸುತ್ತೆ. ಆ ಭಾಗ್ಯಮ್ಮನೆ ಹೇಳ್ಕೊಟ್ಟಿರ್ಬೇಕು, ಹಿಂಗೆ ಅಂತ ಹೇಳಿರ್ಬೇಕು. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ ಅಷ್ಟೇ ಅಮ್ಮೋರೆ. ನಾನು ಹಂಗೆ ಹೇಳೇ ಇಲ್ಲ. ಮುಚ್ಚೆ ಸಾಕು, ಬೆಂಕಿ ಇಲ್ದೇನೆ ಹೊಗೆ ಆಡಲ್ಲ ಕಣಿ. ನೀನು ಹೇಳಿದ್ರು ಹೇಳಿರ್ತೀಯ. ಯಾಕಂದ್ರೆ ಅಲ್ಲಿ ನಿನಗೆ ತಿಂಬಕ್ಕೆ ಕೊಡ್ಬೇಕಲ್ಲ ಅವರು. ಒಟ್ಟು ತುಂಬಾನ ಸಾವುಕಾರ ಸಿದ್ದಪ್ಪನ ಹೆಂಡತಿ ಅಂತ ಹೇಳಿರೆ ಚೆನ್ನಾಗಿ ಕೊಡ್ತಾರೆ ತಿಂಬಕ್ಕೆ, ಎಷ್ಟು ಬೇಕಾ ಅಷ್ಟ ಅಂತ ಹೇಳಿ ಹೇಳಿರ್ತೀಯ ನೀನು. ಹೊಟ್ಟೆ ಬಕಾಸುರಿ ನೀನು. ನಾಚಿಕೆಗಲ್ವೇ ನಿಂಗೆ ಹೇಳಕ್ಕೆ? ನೀನು ಹಿಂಗೆ ಹೇಳ್ಕೊಂಬತ್ತೀಯ, ನಾನು ಮರ್ಯಾದೆ ತೆಗಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ ಸಾಕಿ. ಲೇ ಗಂಗಿ, ಯಾಕೆ ಸುಳ್ಳು ಹೇಳ್ತೀಯ? ನಾನು ಹಂಗಂತ ಹೇಳಲೇ ಇಲ್ಲ ಕಣಿ. ಅತ್ತೆ, ಇನ್ನ ಎಷ್ಟು ಅಂತ ನಾಟಕ ಮಾಡ್ತೀಯಾ? ಸುಮ್ಮನೆ ಇರೋ ಸತ್ಯನ ಒಪ್ಕೊಂಡು ದಿನಾನ ಕೂಲಿ ಒಬ್ಬ ನನ್ನ ಜೊತೆಗೆ ಕೂಲಿ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಹಿಂಗೆಲ್ಲ ಯಾಕೆ ನಾಟಕ ಮಾಡ್ತೀಯ? ಅಲ್ಲಿ ಇಲ್ಲಿ ತಿಂಬಕ್ಕೋಸ್ಕರನ ಸುಳ್ಳು ಹೇಳ್ಕೊಂಡು ಅವ್ರ ಮರ್ಯಾದೆ ಯಾಕೆ ತೆಗಿತೀಯ? ನಾಚಿಕೆಟ್ಟಾಳೆ ಹಿಂಗೆ ಹೇಳ್ಕೊಂಬರಕ್ಕೆ ನಾಚಿಕೆ ಆಗಲ್ವೇ ನಿನಗೆ? ನೀನು ಹೆಂಗಾದ್ರೂ ಹಾಳಾಗೋಗಿ ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ? ಅಲ್ಲಿ ಇಲ್ಲಿ ಇನ್ನೊಂದ್ಸಲ ಏನಾದ್ರೂ ಏನೂ ಇಲ್ಲ ಹಿಂಗೆಲ್ಲ ಹೇಳಿರಿ. ಮೊದಲು ನಾನು ದುಡ್ಡು ಬಿಸಾಕು. ಮಗನ ಮದುವೆ ಮಾಡ್ಬೇಕಂತ ಸಾಲ ನಾನು ದುಡ್ಡು ಇಸ್ಕೊಂಡಿದ್ದಲ್ಲ, ಅದನ್ನ ಬಿಸಾಕು ಹೇಳ್ತೀನಿ. ಯಾಕೆ ದುಡ್ಡು ಕೇಳಲಿಲ್ವಲ್ಲ, ಕೊಟ್ಟು ಸುಮ್ಮನೆ ಆದ್ನಲ್ಲ, ಅದಕ್ಕೆ ನಿನಗೆ ಮ್ಯಾಕೋಗೈತೆ ತಿಕ್ಕ. ಮೊದಲು ದುಡ್ಡು ಬಿಸಾಕು ಹೇಳ್ತೀನಿ. ನಾನು ಮಾತಕ್ಕೇನಾನ ಬಾ, ಅದನ್ನ ಕೊಡ್ರಿ ಅಮ್ಮೋರೆ, ಇದನ್ನ ಕೊಡ್ರಿ ಅಮ್ಮೋರೆ ಅಂತ ಗ್ರಾಚಾರ ಬಿಡಿಸ್ತೀನಿ ಲೌಡಿ. ಅಮ್ಮೋರೆ, ಅದು ನಾನು ಹಂಗೆ ಹೇಳೇ ಇಲ್ಲ ಅಮ್ಮೋರೆ. ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಬಯಸ್ಬೇಕು ನಿಮ್ಮ
ಆ ದುಡ್ಡ ಅಯ್ಯೋ ನನ್ನ ತಗೆಲ್ಲೈತೆ ದುಡ್ಡು ಅಲ್ಲ ನನ್ನ ಅಡ್ಡಡ್ಡ ಉದ್ದುದ್ದ ಸಿಗಿದ್ರು 1 ರೂಪಾಯಿ ಸಿಗಲ್ಲ ನಾನು ಇವ್ರು ತೆಗಿಸ್ಕೊಂಡಿರೋ ದುಡ್ಡು ವಾಪಸ್ ಕೊಡ್ಬೇಕಂತೆ ಅಯ್ಯೋ ಎಲ್ಲಿಂದ ತಂದು ಕೊಡ್ಲಿ ದೇವ್ರೇ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ